ಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ. ಮೊದಲಿಗೆ ಬೀದರ್ನ ಬಸವ ಕಲ್ಯಾಣದಿಂದಲೇ ತಮ್ಮ ಪ್ರವಾಸವನ್ನ ಆರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಡಿಕೆಶಿ, ಬಸವಣ್ಣನ ಕರ್ಮಭೂಮಿಯಿಂದಲೇ ನನ್ನ ಪ್ರವಾಸವನ್ನ ಆರಂಭ ಮಾಡಿದ್ದೇನೆ. 740 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಸಿದ್ಧವಾಗಿದೆ ಅಂತಲೂ ಕೂಡ ಹೇಳಿದ್ರು. ಅನುಭವ ಮಂಟಪ ಕಾಮಗಾರಿಯನ್ನ ವೀಕ್ಷಿಸಿದ್ರು. ಅನುಭವ ಮಂಟಪ ಕಾಮಗಾರಿಗೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ. ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಅಂತ ಕೂಡ ತಿಳಿಸಿದ್ರು. ನಾಳೆ ಕಲಬುರಗಿ ವಿಭಾಗ ಮಟ್ಟದ ಸಭೆ ಕರೆದಿದ್ದೇವೆ ಅಂತಲೂ ಕೂಡ ಸಿಎಂ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ನಮ್ಮ ಸರ್ಕಾರದ ಪ್ರತಿನಿಧಿಗಳು ನಾವೆಲ್ಲ, ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಖಂಡ್ರೆ ಸಾಹೇಬರು, ಪ್ರಕಾಶ್ ಪಾಟೀಲ್ ಅವರೆಲ್ಲ ಸೇರಿ, ಶಾಸಕರೆಲ್ಲ ಸೇರಿ ಈ ಐತಿಹಾಸಿಕವಾದಂಥ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣನ ನಾಡಿಗೆ ಬಂದು ಅಲ್ಲಿಂದ ಅವರ ಆಚಾರ ವಿಚಾರವನ್ನು ನಾವೆಲ್ಲ ಇಡೀ ರಾಜ್ಯ ಒಪ್ಪಿದೆ. ಅದಕ್ಕೋಸ್ಕರ ನಾವು ಬಸವಣ್ಣವರು ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂಥೇಳಿ ನಾವು ಘೋಷಣೆ ಮಾಡಿದ್ದೇವೆ. ನಾಡಿನ ಮುಖ್ಯಮಂತ್ರಿಯಾಗಿ ನನಗೆ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲೆ ನನ್ನ ಪ್ರವಾಸವನ್ನು ಈ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬಂದು ಇಲ್ಲಿ ಎಲ್ಲ ಧರ್ಮದ ವೃತ್ತಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಹಳೆ ಅನುಭವ ಮಂಟಪ ಮೊದಲಿಂದ ಕೂಡ ಹಿರಿಯರು ಏನು ಮಾಡಿದರು ಅದು ಕೂಡ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಇದನ್ನು ಕೂಡ ಈಗಾಗಲೇ ಸುಮಾರು ಭಾಳ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಎಲ್ಲ ಸಹೋದ್ಯೋಗಿಗಳು, ನಮ್ಮ ಮಂತ್ರಿಗಳೆಲ್ಲ ಇದನ್ನು ಆದಷ್ಟು ಜಲ್ದಿ ಮುಗಿಸ್ಬೇಕು ಕೆಲಸ ಅಂಥೇಳಿ ಹೇಳಿದ್ದಾರೆ. ಯಾವ ಥರದ ಹಣನೂ ಕೊರತೆ ಆಗದ ರೀತಿಯಲ್ಲಿ ಕಾರ್ಯರೂಪವನ್ನು ವಹಿಸಿ ಇದನ್ನು ಆದಷ್ಟು ಜಲ್ದಿ ಇದನ್ನು ಮುಗಿಸುವಂಥ ಕೆಲಸವನ್ನು ಶ್ರೀಗಳಿಗೆ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಭಾಷಣ ಮಾಡಲು ಬಂದಿಲ್ಲ. ಇಲ್ಲಿ ನನ್ನ ಮೊದಲನೆಯ ಪ್ರವಾಸ ಸುಮಾರು 100 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂಥ ಪಾರ್ಲಿಮೆಂಟ್ ಇದೆ ಸಂಸತ್. ಇವತ್ತು ನಾವು ಅದನ್ನು ಒಂದು ವಿಶೇಷವಾದಂಥ ರೂಪವನ್ನು ನಮ್ಮ ಅನುಭವ ಮಂಟಪ ಅಂತ ಹೇಳಿ ಹೀಗೆ ಹೊಸ ರೂಪವನ್ನು ಹಿಂದಿನ ನಾವು ಹೊಸದಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗೆ ಇತಿಹಾಸವನ್ನು ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೌರವ ಕೊಟ್ಟು ನನ್ನ ಪ್ರವಾಸವನ್ನು ಜನರ ಸಮಸ್ಯೆಯನ್ನು ಇಲ್ಲಿಂದ ಆಲಿಸಲಿಕ್ಕೆ ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು. ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ. ಹಾಗೆ ಕಾಯಲಿಕ್ಕೆ ಮುಖಾಂತರ ಕೈಲಾಸವನ್ನು ನೋಡಬೇಕು ಅಂತೇಳಿ ನಾನು ಡಾಕ್ಟರ್ ಪರಮೇಶ್ವರ್ ಮತ್ತು ಜಿಲ್ಲಾ ಮಂತ್ರಿ ಈ ವೇದಿಕೆ ಮುಖಾಂತರ ಈ ಒಂದು ಪವಿತ್ರವಾದಂಥ ಭೂಮಿಯಿಂದ ಒಂದು ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, ಯಾರೇ ಆಗಲಿ, ನನ್ನನ್ನು ನೀವು ನಾಡಿನ ದೊರೆ ಅಂತ ಯಾವತ್ತೂ ಕಲಿಬಾರ್ದು. ನಾನು ನಿಮ್ಮೆಲ್ಲರ ಸೇವಕ. ಇವತ್ತು ಮುಖ್ಯಮಂತ್ರಿ ಅಂತೇಳಿ ನೀವೆಲ್ಲ ನನ್ನ ಆಯ್ಕೆ ಮಾಡಿದ್ದೀವಿ. ನಿಮ್ಮ ಸರ್ಕಾರ ಬಂದಿದೆ, ನನ್ನ ಸರ್ಕಾರ, ನಿಮ್ಮ ಸರ್ಕಾರ. ಸೊ ಅದಕ್ಕೆ ನೀವೆಲ್ಲ ಸೇರಿ ಮುಖ್ಯಮಂತ್ರಿ ಅಂತ ಕರೀರಿ, ಇಲ್ಲ ನಮ್ಮ ನಾಡಿನ ಸೇವಕ ಅಂತ ಕರೀರಿ. ದೊರೆ ಅನ್ನೋ ಪದ ಇಲ್ಲಿಂದ ಇವತ್ತಿಗೆ ತೆಗೆದಾಕಿರಿ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಮಾತಿದು. ಕಾಮಗಾರಿಯ ಗುಣಮಟ್ಟ, ಪ್ರಗತಿಯ ಬಗ್ಗೆ
ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಅಷ್ಟೇ ಅಲ್ಲ, ಕಾಮಗಾರಿ ಶೀಘ್ರವಾಗಿ ಮುಗಿಸಬೇಕು ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಬಸವಣ್ಣನವರ ಅನುಭವ ಮಂಟಪ ಉಳಿಸಿ ಬೆಳೆಸೋದಿಕ್ಕೆ ಸರ್ಕಾರ ಸರ್ವ ರೀತಿಯಿಂದಲೂ ಕೂಡ ಸನ್ನದ್ಧ ಆಗಿದೆ, ಕಾರ್ಯಪ್ರವೃತ್ತವಾಗಿದೆ ಅಂತ ಮಾತನಾಡಿದ್ರು. ಶ್ರೀಗಳಿಗೆ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಭಾಷಣ ಮಾಡಲು ಬಂದಿಲ್ಲ. ಇಲ್ಲಿ ನನ್ನ ಮೊದಲನೆಯ ಪ್ರವಾಸ ಸುಮಾರು 100 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಪಾರ್ಲಿಮೆಂಟ್ ಇದೆ, ಸಂಸತ್. ಇವತ್ತು ನಾವು ಅದನ್ನು ಒಂದು ವಿಶೇಷವಾದಂಥ ರೂಪವನ್ನು ನಮ್ಮ ಅನುಭವ ಮಂಟಪ ಅಂತ ಹೇಳಿ ಹೀಗೆ ಹೊಸ ರೂಪವನ್ನು ಹಿಂದಿನ ನಾವು ಹೊಸದಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತಿಹಾಸ ಮತ್ತೊಂದು ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಂಗೆ ಇತಿಹಾಸವನ್ನು ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೌರವ ಕೊಟ್ಟು ನನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.